ನೋಡಿ ಇದೆಲ್ಲ ಹಾಕಿದ್ರಲ್ಲ, ಇದೆಲ್ಲ ದನ ಮೇಯಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಅದರೊಳಗಡೆ ಕಾಡಿದೆ ನೋಡಿ ಸರ್, ಇದು ಬಂದು ನಿಂತಿರೋದೇ ಗೊತ್ತಾಗಲ್ಲ. ಟೋಟಲಿ 35 ಆನೆ ಇದಾವೆ ಇಲ್ಲಿ ಸುತ್ತಮುತ್ತ ಎಷ್ಟೂರು ರೇಂಜಲ್ಲಿ. 2 ಸರಿ ಕಾರ್ಯಾಚರಣೆ ಆಗಿದೆ. ಓಕೆ. ಆ ಕಾರ್ಯಾಚರಣೆ ಆದಾಗ ಅರ್ಜುನ ಬಂದಿರಲಿಲ್ಲ, ಆಗ ಒಂದು ಆನೆಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ ಅಲ್ಲ ಹಾಗೇನು ಮಾಡಲ್ಲ. ಇದನ್ನ ಸ್ವಲ್ಪ ಆಫ್ ಮಾಡಿ ಸುಮ್ಮನೆ ಇಟ್ಕೊಂಡಿರಿ, ಅಲ್ಲಿ ಬೇಕಾದ್ರೆ ಆನ್ ಮಾಡ್ಕೊಂಡು ತೆಗಿಬೇಕು. ನಾವು ಹೋಗ್ತಿರೋ ದಾರಿಲಿ ಇನ್ನೊಬ್ರು ಸಿಕ್ಕಿದ್ದಾರೆ. ಅವರು ಯಾರಂತ ಲೋಕಲ್ ಇಷ್ಟೇ, ಅವರು ಕರ್ಕೊಂಡು ಹೋಗ್ತಿದ್ದಾರೆ. ನೋಡ್ಬೇಕು, ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಕಾರು, ಅವರೇ ನಮ್ಮ ನೋಡ್ಬೋದಲ್ಲ. ನಾವು ಇಲ್ಲೇ ಒಳಗಡೆಯಿಂದ ಪೊಲೀಸವ್ರಿಗೆ ಗೊತ್ತಿಲ್ಲ, ನಾವೇ ಸಪ್ರೇಟಾಗಿ ಹೋಗ್ತಿದ್ದೀವಿ. ಲೋಕಲಿಸ್ಟ್ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಅದೇನಾಗೋದೋ ಗೊತ್ತಿಲ್ಲ. ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಕಷ್ಟಪಟ್ಟು. ನೀವು ನೋಡ್ಬೋದು, ಬೇಜಾನ್ ಹೆಲ್ಪ್ ಮಾಡ್ತಾವ್ರೆ. ಅವ್ರಿಗಂತೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ನೋಡೋಣ ಎಷ್ಟು ದೂರ ಆಗುತ್ತೋ, ನಮ್ದು ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ ನಾವು. ಸದ್ಯ ಬಾಟ್ಲೆಲ್ಲ ಸೀಲ್ಡ್ ಆಗೈತೆ, ನಾವು ತೆಗ್ದಿಲ್ಲ. ಮದ್ಯಪಾನ ಮಾಡೋದು ಡ್ಯಾಡಿ ಆಮೇಲೆ ಮಾತಾಡ್ತಿದ್ದ. ಹಲೋ ಹಲೋ, ಇಲ್ಲಿ ಇದು ಅರ್ಜುನ ಸಮಾಧಿ ನೋಡಕ್ಕೆ ಹೋಗ್ತಿದ್ದೀವಿ. ಇದು ಇಲ್ಲ, ಸಾಕಲೇಶ್ಪುರಲ್ಲ ಮಣ್ಣು ಮಾಡಿರೋದು, ಅದು ಹೋಗ್ತಿದ್ದೀವಿ ನೋಡೋಕ್ಕೆ. ಅಲ್ಲಿಂದ ಇದು ಮಂಗ್ಳೂರ್ಗೆ ಹೋಗೋದು. ಆಲ್ಟೋ ಎಲ್ಲ ಕಡೆ ಒಪ್ಪಿದ್ರೆ ಅವತ್ತು ಇದರಲ್ಲಿ ಹಿಮಾಲಯ. ಹಾಂ ಸರತ್ತು ಹಾಂ ಆಯಿತು. ನಿಮ್ಮದು? ಹಾಂ ಸರಿ ಸರಿ ಸರ್, ಇಲ್ಲ ಪಾರ್ಕ್ ಮಾಡೋಣ. ಹಾಂ ಇರು ಮುಂದೆ ಚೆನ್ನಾಗಿ ಸಾಕು. ಮಾಮ್ ಕ್ಲೋಸ್ ಮಾಡಿ ಮೇಲೆ. ಇದು ಎತ್ಕೊಡಿ. ಸರ್ ಅರ್ಜುನ ಇದೇ ರೋಡ್ ಅಂತ ಅಂದ್ರು. ಇದೇ ರೋಡ್ ಈಗ ಬಿಡೋಗಿಲ್ಲ, ಇವಾಗ ಬಿಡಲ್ಲ. ಇವತ್ತು ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಮಧ್ಯಾಹ್ನ ಮೇಲೆ ಬೇಕಾದ್ರೆ ಬೆಂಗಳೂರಿಂದ ಬಂದಿದೆ ಸರ್, ಅವ್ರು ನೋಡ್ಕೊಂಡು ಹೋಗೋಣ. ಮಿನಿಸ್ಟರ್ಸ್ ಆರ್ಡರ್ಸ್ ಇದೆ, ಆರ್ಡರ್ಸ್ ಯಾರು ಬಿಡೋಗಿಲ್ಲ. ದೂರದಿಂದ ನೋಡ್ಕೊಂಡು ಹೋಗ್ಬಿಡ್ತಾರೆ. 1.5 ಕಿಲೋಮೀಟರ್ ಹೋಗ್ಬೇಕು. 1.5 ಕಿಲೋಮೀಟರ್ ಹೋಗ್ಬೇಕು. ನೀವು ಅಷ್ಟು ಸಂಜೆ ಬಂದ್ರೆ ಹಿಂಗೆ ಹೋಗ್ಬೇಕು ಸರ್. ಈಗ ಪಬ್ಲಿಕ್ಸ್ ಯಾರು ಅಲೋ ಇಲ್ಲ ಸರ್. ಹೂವು ಬೇರೆ ತಂದು ಬೇರೆ ಇಲ್ಲ. ಹೋಗಿರಂತೆ ಯಾರನ್ನ ಬಿಡೋದು ಇಲ್ಲ. ನಾವು ತಿರ್ಗಾ ಇನ್ನ ಲಕ್ಷ ದೀಪೋತ್ಸವ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇದೆಲ್ಲ ಏನು ಗೊತ್ತಾ, CND ಲ್ಯಾಂಡ್ ಹಿಂದೆ ಊರವ್ರಿಗೆಲ್ಲ ಇದನ್ನ ಕೊಡ್ಬೋದು ಅಂತ ಒಬ್ಬ ಶಾನ್ ಬೋಗರು ಏನು ಮಾಡಿದ್ರು ಅಂದರೆ, ಯಾರಿಗೂ ದನ ಮೇಯಕ್ಕೆ ಅಂತ ಬಿಟ್ಟಿದ್ರು ಊರಿನ ಹಿರಿಯರು. ಅವ್ರೇನು ಮಾಡಿದ್ರು, ಯಾರೋ ಒಬ್ಬ ಬೇಲಿ ಹಾಕೊಂಡಂತೆ, ನೀನು ಇದನ್ನ ಮಾಡ್ಬಿಡ್ತೀನಿ ಅಂತ ಹೇಳಿ ಗಲಾಟೆ ಮಾಡಿ ಫಾರೆಸ್ಟ್ನರಿಗೆ ಬರ್ಕೊಟ್ಟು ಇದೆಲ್ಲ ಸುಮಾರು 800 ಎಕರೆ ಇದು ಫಾರೆಸ್ಟ್. CND ಲ್ಯಾಂಡ್ ಎಲ್ಲ ಫಾರೆಸ್ಟ್ ಹಳ್ಳಿ. ಸ್ನೇಹಿತರೆ, ಇದೆಲ್ಲ ನೋಡ್ಬೋದಲ್ಲ, ಎಲ್ಲ ಅವರು ಅದು ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ. ಇವಾಗ ನೋಡ್ತಿರ್ಬೋದಲ್ಲ, ಅವರೇ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ.
ಇದು ದಬ್ಬಳ್ಳಿ ಗ್ರಾಮ ಅಂತ. ಓಕೆ ಓಕೆ. ಇದು ಎಸ್ಲೂರು ಪಂಚಾಯತಿ ಸೇರುತ್ತೆ ದಬ್ಬಳ್ಳಿ ಅಂತ. 125ನೇ ಸರ್ವೆ ನಂಬರಲ್ಲಿ ಕನಿಷ್ಠ ಅಂದ್ರೆ ಒಂದು 800 ಎಕರೆ ಜಾಗ ಇದು ಸುಮ್ಮನೆ ಇದು ದನಗಳ ಮೇಯಕ್ಕೆ ಅಂತ ಕೊಟ್ಟಿದ್ದ ಫುಲ್ ಎಲ್ಲ ಫಾರೆಸ್ಟ್ನವ್ರಿಗೆ ಕೊಟ್ಟು ಅವ್ರು ಏನು ಗೊತ್ತಾ, ಈ ಹಲ್ಸು ಹಾಲು ಆಗಿಲ್ಲ ಬೆಳೆದ್ರೆ ಪರವಾಗಿಲ್ಲ, ಬಟ್ ಏನಂತ ಅಂದ್ರೆ ಇಲ್ಲಿ ಅಕೇಶಿಯಾ ಇವೆಲ್ಲ ನೋಡಿ ದನನ ಮೇಯಕ್ಕಾಗಲ್ಲ. ಈ ಹುಲ್ಲಿದೆಯಲ್ಲ, ಈ ಹುಲ್ಲೆಲ್ಲ ಕರಗ್ ಬಿದ್ರು ದನನ ಮೇಯಕ್ಕಾಗಲ್ಲ. ಅದು ಒಂದಿತ್ತು ಅಂದ್ರೆ ಇನ್ನೊಂದು ಸ್ಪೀಡ್ ಆಗ್ತಾರೆ. ಹುಲ್ಲು ಇದು ಆಗದೇ ಇಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ ಹಿಂದೆ ನಮ್ಮ ಊರಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ದನಗಳಿದ್ದು, ಇವರೆಲ್ಲ ಫಾರೆಸ್ಟ್ ಮಾಡ್ಬಿಟ್ಟು ದನಗಳು ಇಲ್ಲ ಎಲ್ಲ, ಈಗೆಲ್ಲ ಡೈರಿ ಹಾಲು ಕೊಳ್ತಾ ಇದ್ದಾರೆ. ಆ ಥರ ಪ್ರಾಬ್ಲಮ್ ಆಗಿದೆ. ಸರ್ ನಿಮ್ಮ ಹೆಸರು? ಚಂದ್ರು ಅಂತ. ಇದು ದಬ್ಬಳ್ಳಿ ಅಂತ 4 ಜನ ಅಣ್ಣ ತಮ್ಮದಿರಿದ್ರು. ಇವರು ತಲಾಂತರದಿಂದ ಇಲ್ಲೇ ಇದ್ದಾರೆ. ಮುಂಚೆ ಎಲ್ಲ ಆನೆ ಗಲಾಟೆ ಏನೂ ಇರಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಪಾಪ ನೋಡಿ ಇದೆಲ್ಲ ಹಾಕಿದಾರಲ್ಲ, ಇದೆಲ್ಲ ದನ ಮೇಯಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ ಅದು ಒಳಗಡೆ ಕಾಡಿದೆ ನೋಡಿ ಸರ್, ಇದು ಬಂದು ನಿಂತಿರೋದೇ ಗೊತ್ತಾಗಲ್ಲ. ಟೋಟಲಿ 35 ಆನೆ ಇದಾವೆ ಇಲ್ಲಿ ಸುತ್ತಮುತ್ತ ಎಸ್ಲೂರು ರೇಂಜಲ್ಲಿ. 35 ಆನೆ. 35. ಆಮೇಲೆ ಇನ್ನೇನು ಈ ಸೀಸನಲ್ಲಿ ಗದ್ದೆ ಎಲ್ಲ ಸ್ವಲ್ಪ. ಸರ್ ಇದು ಅರ್ಜುನ ಯಾವಾಗ ಇಲ್ಲಿ ಬಂದಿರೋದು ನಿಮ್ಗೆ? ಯಾವ್ದನ ಅರ್ಜುನ ಅಂದ್ರೆ ಮಾಮೂಲಿ ಅದು ಬರ್ತಲೇ ಇರ್ತಿಲ್ಲ. 4 ಸರಿ ಬಂದಿದೆ ಆನೆ ಹಿಡಿಯಕ್ಕೆ ಅಂತ. ಓಕೆ. ಆನೆ ಹಿಡಿಯಕ್ಕೆ ಬಂದಿರೋದು ಬೇರೆದಕ್ಕಲ್ಲ, ಓಕೆ ಓಕೆ. ಬಂದಿರೋದು. ಸೌಂಡ್ ಕೇಳಿಸ್ತೈತೆ ಸರ್ ಹಿಂಗೋ ಬೇಕಾ? ಇಲ್ಲೇ ಬಂದಿದ್ದಾನೆ ಫ್ರೆಂಡ್ ಇವರು ಷಣ್ಮುಖ ಅಂತ. ಯಾರೋ ಮಿನಿಸ್ಟ್ರು ಬರ್ತಾರಂತೆ, ಅದು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸರ್ ನಾವು ಪೂಜೆ ಸಾಮಾನೆಲ್ಲ ತಂದಿದ್ದೀವಿ ಬೆಂಗಳೂರಿಂದ, ನೋಡಿ ನೋಡೋಣ ಅಂತ. ಮನೆ ಮುಂದ್ಗಡೆ ನೋಡಿ ಮುಂದ್ಗಡೆ ಓಡಾಡಿರೋದು. ಇವ್ರಿಗೆ ಇದು ಮಾಡಲ್ಲ, ತೊಂದರೆ ಕೊಡೋದು ಅಲ್ಲ, ಇವರಿಗೆ ಅಭ್ಯಾಸ ಆಗಿದೆ. ಒಂದು ಟೈಮಿಂಗ್ಸು ಒಂದು 5 ಗಂಟೆ 3 ಕಿಲೋಮೀಟರ್ ಇವರು ಬೈಕಲ್ಲಿ ಕರ್ಕೊಂಡು ಹೋಗಿ ಬಿಡಬೇಕು ಮಕ್ಕಳನ್ನು. ಓ ಸರ್ ಎಲ್ಲ ಫೆಸಿಲಿಟಿ ಎಲ್ಲ ಇಲ್ಲಿ ಚೆನ್ನಾಗಿದೆಯಾ? ಇವರನ್ನೇ ಕೇಳಿ ಗೊತ್ತಾಗುತ್ತೆ. ಷಣ್ಮುಖ ಅಂತ ಸರ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ? ಫೆಸಿಲಿಟಿ ಏನು ಸರ್, ಈ ಸ್ಪೆಷಲಿಟಿ ಏನು ಕರೆಂಟ್ ಒಂದಿದೆ. ಓಕೆ. ಏನು ನಮಗೆ ರೋಡ್ ವ್ಯವಸ್ಥೆ ಇಲ್ಲ. ಓಕೆ. ಅದನ್ನೇ ಹೇಳಿದೆ. ಕಾಡದಾರಿ, ಆನೆಗಳು ವಿಪರೀತ, ಆನೆಗಳು ಇಲ್ಲಿಗೆ ಬರ್ತದೆ. ಅಲ್ಲ ಸರ್, ಗೌರ್ಮೆಂಟ್ಗೆ ಯಾರಿಗಾನ ಇನ್ಫಾರ್ಮ್ ಮಾಡ್ಬೋದಾಯ್ತಲ್ಲ? ಗೌರ್ಮೆಂಟ್ಗೆ ಯಾರಿಗಾನ ಇನ್ಫಾರ್ಮ್ ಮಾಡೋದು? ಗೌರ್ಮೆಂಟ್ನವ್ರು ಏನು ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಓಟಿಗೆ ಬರ್ತಾರೆ, 4 ಮನೆ ಹುಡುಕ ಬರ್ತಾರೆ ಸಪ್ರೇಟ್ ಆಗಿ. ಓಕೆ. ಆಗ್ತಾರೆ. ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ನೀವು ಇಲ್ಲಿ? 100 ವರ್ಷದಿಂದ ಇಲ್ಲ. 20 ವರ್ಷದಿಂದ ಇಲ್ಲೇ, ನಮ್ಮ ಅಜ್ಜನಿಂದ ಇಲ್ಲೇ ಇರೋದು. ಓಕೆ. ನೋಡ್ಬೋದಲ್ಲ? ಹಾಯ್ ಅನ್ನು. ಹಾಯ್ ಹಾಯ್ ಇಲ್ಲಿ ಹಾಯ್ ಅನ್ನು. ಇಲ್ಲೇ ಹೋಗ್ಬೇಕು ಸರ್, ಇಲ್ಲಿ ಹೋಗ್ಬಿಟ್ಟು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಾರೆಸ್ಟ್ನವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತೆ ಅದನ್ನು ಮತ್ತೆ ವಾಪಸ್ ಬಿಡಿಸ್ಕೋಬೋದು. ಫಾರೆಸ್ಟ್ನವರು ಮನಸ್ಸು ಮಾಡಿದ್ರೆ ಬಿಡಿಸ್ಕೋಬೋದು. ಬಟ್ ಏನಂತೀರ, ಇಲ್ಲಿ ನಮ್ಮ ಮಲೆನಾಡು ಅಂದರೆ ಭಾಳ ಎಲ್ಲ ಫೀಲ್ಸ್ಗಳಿಗೂ ನಗ್ನ ಇತ್ತು. ಆಮೇಲೆ ಸಾಲದಕ್ಕೆ ಏನು ಗೊತ್ತಾ ಅಂದರೆ ಸರ್, ನಿಮ್ಮದು ಮನೆ ನಮ್ಮದು ಎಷ್ಟು ಟೌನಲ್ಲೇ ಕೆನರಾ ಬ್ಯಾಂಕ್ ಇದೆಯಲ್ಲ, ಸರ್ ಅದು ತೋಟದಲ್ಲೇ ಮಾಡಿರೋದು. ಇಲ್ಲ ಫಾರೆಸ್ಟ್ ಮಾಡಿರೋದು. ಅದೇ ನಮ್ಮ ಹತ್ರ ಹೋಗಿ ಬಿಡ್ತಾರ ಸರ್ ಅಲ್ಲಿ. ಸರ್ ಬಾ ಹಾಕವ. ಅಯ್ಯೋ, ನೀವು ಆನೆ ನೋಡ್ಬೋದಲ್ಲ ಸರ್. ಇಲ್ಲಿ ಎಮ್ಮೆದನ ಇದಕ್ಕೆ ಹೊಡ್ಕೊಯ್ತಾರೆ ನೋಡಿ ಹೊಳೆ. ಓಕೆ ಓಕೆ. ಬರ್ತವೆ 10, 13, 17 ಎಲ್ಲ ಗುಂಪಾಗೆ ಬರುತ್ತೆ. ಗುಂಪಾಗೆ ಬರುತ್ತೆ. ಅದರಲ್ಲಿ ಒಂಟಿ ಸಲಗ ಇದೆಯಲ್ಲ ನೋಡಿ, ಇದು ನೆನ್ನೆ ಮೊನ್ನೆ ಬಂದೋದ್ರಲ್ಲಿ. ನೋಡ್ಬೋದಲ್ಲ, ಇದು ನಿನ್ನೆ ಮೊನ್ನೆ ಬಂದಿರೋದಂತೆ ಸ್ನೇಹಿತರೆ. ಸುಮಾರು 35 ಆನೆಗಳು ಇದೆ ಅಂತೆ ಸುತ್ತಮುತ್ತ. ಹೆವಿ ಕಷ್ಟ ಅಂತೆ ಈ ಜನಕ್ಕೆ, ನೋಡ್ಬೋದಲ್ಲ. ಆದ್ರೆ ಇದುವರೆಗೂ ಏನಂದ್ರೆ ಇಲ್ಲಿ ಯಾರು ಫೆಸಿಲಿಟಿ ಏನು ಅಂತ ಏನು ಮಾಡಿಕೊಟ್ಟಿಲ್ವಂತೆ ಗೌರ್ಮೆಂಟ್ ಅವರು. ದಯವಿಟ್ಟು ಇನ್ನು ಯಾರನ್ನ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅವ್ರು ಮಾಡ್ರಿ. ಬೇಕಾರೆ ಇದು ಊರು ಬರೋದು ನಿಮಗೆ ಇದು ಸರ್, ಇದು ಯಾವ ಜಿಲ್ಲೆ ಬರುತ್ತೆ? ಇದು ಎಸ್ಲೂರು, ಸಕಲೇಶ್ಪುರ ತಾಲೂಕು, ಎಸ್ಲೂರು ಹೋಬಳಿ, ದಬ್ಬಳ್ಳಿ ಗ್ರಾಮ. ಓಕೆ ಸರ್, ಇದು ಬಂದ್ಬಿಟ್ಟು ಸ್ನೇಹಿತರೆ, ಇದು ಎಸ್ಲೂರು ಹತ್ರ ಬರುತ್ತೆ, ಸಕಲೇಶ್ಪುರ ಹತ್ರ. ನೀವು ಯಾವಾಗ ವಿಸಿಟ್ ಮಾಡಬೇಕು ಅಂದರೆ ದಯವಿಟ್ಟು ಇಲ್ಲಿ ಬನ್ನಿ. ಆದರೆ ಸುಮಾರು ಪ್ಲೇಸಸ್ಗಳು ತುಂಬ ರೋಡೆಲ್ಲ ಅವತ್ತಿಂದನೂ ಏನು ಇದು ಮಾಡಿಕೊಟ್ಟಿಲ್ಲ ಗೌರ್ಮೆಂಟ್ ಅವರು. ಫೆಸಿಲಿಟಿ ತುಂಬ ಕೆಟ್ಟೋಗ್ಬಿಟ್ಟಿದೆ. ಅಂದರೆ ಎಜುಕೇಷನ್ ಸಿಸ್ಟಮು ಜಾಸ್ತಿ ಇಲ್ವಂತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ಇಲ್ಲಾಂದರೆ ಯಾರನ್ನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ನೋಡ್ಬೋದು. ಸರ್, ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋದ್ರೆ ಒಬ್ಬ ಅವನು ಪಾಪ್ಕನ್ 1.5 ಎಕರೆ ಗದ್ದೆ. ಓಕೆ. 9 ಆನೆ ಬಂದು ಪೂರ್ತಿ ಎಲ್ಲ ಪುಡಿ ಮಾಡಿ. ಹಾಯ್. ಹಾಂ ಚೆನ್ನಾಗಿದ್ದೀನಿ.
ಏನು ಇದೇನು ಸೀಮೆ ಹುಲ್ಲ ಇದೇ ಫಿಶ್ ನೀನು ಮಾಡಿರೋದು ಮತ್ತೆ ಇದು ಏನು ಮಾಡ್ದ ಹೌದಾ ಇದು ಫಿಶ್ ಇವರೇ ಸ್ವಂತ ಮಾಡ್ಕೊಂಡಿರೋದು ಓಕೆ ಬಟ್ ಇವರು ಏನಂದರೆ ಇದು ಯಾವುದು ನೀನು ಬೆಳೆದಿರೋದು ಬಾ ನೀವು ಯಾವ ಟಿ ವಿ ಅವರ ಯಾವುದು ಏನು ಎತ್ತ ನೀವು ಸರ್ ಯೂಟ್ಯೂಬ್ ಮಾಡ್ತೀವಿ ನಾವು, ಸೋಷಿಯಲ್ ಮೀಡಿಯಾಗೆ ಎಲ್ಲ ಅಪ್ಲೋಡ್ ಮಾಡಿದ್ರೆ ಅದಕ್ಕೋಸ್ಕರ. ಚೌಡಿ ಬನ ಎಲ್ಲಿ ಬರುತ್ತೆ ಇಲ್ಲಿ? ಅಲ್ಲ ನಿಮ್ಮ ಅಪ್ಪಾಜಿ ಬತ್ತೀನಿ ಅಂದ್ರು. ಹಾಂ ಎಜುಕೇಶನ್ ಮಾಡ್ಕೊಂಡು ಸರ್ ಇಲ್ಲಿ ಸುಮಾರು ಎಷ್ಟು ಫಿಶ್ಗಳಿದೆ? ಒಂದು ನಿಮಿಷ ಸರ್ ಇದು ಸುಮಾರು ಎಷ್ಟು ಫಿಶ್ಗಳಿದೆ ಇದರಲ್ಲಿ? ಇದರಲ್ಲಿ 20,000 ಫಿಶಸ್ ಇದೆ. ಯಾವ ಬ್ರೀಡ್? ರೆಡ್ ತಿಲಾಪಿಯಾ. ಇದು ಬರೀ ಇದಕ್ಕೆ ಅಕ್ವೇರಿಯಂ ಕೊಡೋದ ನೀವು? ಇಲ್ಲ ಇದು ತಿನ್ನಕ್ಕೆ ಹೋಗೋದು. ಎಲ್ಲ ತಿನ್ನಕ್ಕೆ. ಅಲ್ಲ ಸರ್, ನೀವು ಸ್ವಂತವಾಗಿ ಏನು ಸೇಲ್ ಏನು ಮಾಡಲ್ವಾ? ಅಂದರೆ ಬರ್ತಾರೆ, ನಾವು ಮಾಡ್ಬೋದು, ಬಟ್ ಜಾಸ್ತಿ ಇರೋದ್ರಿಂದ ಚಿಕ್ಕದಾಗಿ ಮಾಡೋಕ್ಕಾಗಲ್ಲ. ಒಂದು ಸತಿ ಹೋಲ್ಸೇಲ್ ಆಗಿಲ್ಲ ಅಂದರೆ ಬಲ್ಕ ಕೊಟ್ಬಿಡಿ. ಓಕೆ ಸರ್, ಸುಮಾರು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಇದು ವರ್ಷ ಮಾಡಿರೋದು. ಈ ವರ್ಷ. ಸರ್ ಇಲ್ಲೇನು ಆನೆ ತೊಂದರೆಗಳು ಏನಿಲ್ವಾ ಈ ಕಡೆ ಸೈಡ್? ಇದೆ, ಬಟ್ ಸೋಲಾರ್ ಫೆನ್ಸಿಂಗ್ ಇದೆ. ಓಕೆ. ಒಂದು 3 ಮಂತ್ ಬ್ಯಾಕ್ ನಮ್ದು ಇದು ಫಾರ್ಮ್ದು ಇದಿದೆ ನೋಡಿ, ಅದೆಲ್ಲ ಆನೆ ಹೊಡ್ಕೊಂಡು ಹೋಗಿದ್ದು ಸೈಡ್ ಕಾರ್ನರ್. ಕಾರ್ನರ್ ಲಾಸ್ಟ್ ಸೈಡ್ ಕಾರ್ನರ್ ಇದೆ ನೋಡಿ. ಓಕೆ ಸರ್, ನಿಮ್ಗೇನು ತೊಂದರೆ ಆಗ್ತಿಲ್ವಾ ಇರೋ ಗಂಟ? ಸರ್ ತೊಂದರೆ ಇದೆ. ಓಕೆ. ಬಟ್ ಏನು ಮಾಡಂಗಿಲ್ಲ ಇವಾಗ ನಾವು. ನಮ್ಮದು ಏರಿಯಾ ಫಾರೆಸ್ಟ್ ಹತ್ರನೇ ಇರೋದ್ರಿಂದ ಓಕೆ ಪ್ರಾಬ್ಲಮ್ ಇದೆ. ಅಲ್ಲ ಸರ್, ಗೌರ್ಮೆಂಟ್ ಅವರು ಏನೋ ನಿಮಗೆ ಹೆಲ್ಪ್ ಏನೋ ಮಾಡ್ತಿಲ್ವಾ ಅಂತ ಅವತ್ತಿಂದಾನು? ಹೆಲ್ಪ್ ಮಾಡ್ತಾರೆ. ಈಗ ನಮ್ಮದು ಫಾರ್ಮ್. ಅಲ್ಲ ಸರ್, ನಿಮ್ಮ ತಂದೆಯವ್ರು ಹೇಳ್ದಂಗೆ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ತೊಂದರೆ ಇದೆ, ರೋಡ್ಸ್ ಎಲ್ಲ ಏನು ಮಾಡಿಲ್ಲ ಸುಮಾರು ವರ್ಷದಿಂದ ಅಂತ ಹೇಳಿದ್ರು. ರೋಡು ಆಗಿಲ್ಲ, ಏನೋ ಇವ್ರು ಬರ್ತಾರಂತೆ. ಅದೇ ನಮಗೂ ಅಲ್ಲಿ ಹೋಗಿದ್ವಿ, ಅವರು ಬಂದು ಹೋದ್ಮೇಲೆ ಬಿಡ್ರಿ ಅಂತ ಹೇಳಿದ್ರು ನಮ್ಮನ್ನ. ನಾವು ಬೆಂಗಳೂರಿಂದ ಬಂದಿದ್ವಿ ಸರ್, ಅದಕ್ಕೋಸ್ಕರನೇ ನೋಡೋಣ ಅಂತಾನೆ. ಪೂಜೆ ಸಾಮಾನೆಲ್ಲ ಅವ್ರಿಗೆ ಕೊಟ್ಬಿಟ್ವಿ, ಪೂಜೆ ಮಾಡೋಣ ಅಂತ. ಪಾಪ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಸರ್ ಇದು ತೋಟ ಎಲ್ಲ ನಿಮ್ದೇನಾ? ಇದೆಲ್ಲ ಫ್ಲಾಟ್. ಓಕೆ. ಎಷ್ಟು ವರ್ಷದಿಂದ? ಸರ್ ನಾವು 120 ವರ್ಷ ನಮ್ಮ ಅಜ್ಜನ ಕಾಲದಿಂದ ಇದ್ದೀವಿ. ಓಕೆ. 1913 ಇಸ್ವಿ ನಮ್ಮ ಅಜ್ಜ ಆಸ್ತಿ ತೆಗೆದಿದ್ದು. ಹಾಂ. ಅಲ್ಲಿಂದಲೇ ಇಲ್ಲಿ ತನಕ ನಮ್ಮ ತಂದೆ ನಾವು. ಓಕೆ. ನಮಗೀಗ 50-60ಕ್ಕೆ ಬಂದಿದ್ದೀವಿ. ಹಾಂ. 59. ತುಂಬ ಖುಷಿ ಆಯಿತು ಸರ್ ನಿಮ್ಮ ನೋಡಿ, ಇಷ್ಟೊಂದು ಕಷ್ಟ ಬೀಳ್ತಿದ್ದೀರಾ. ಯಾರನ್ನ ಸಹಾಯ ಮಾಡಬೇಕು ಈ ವಿಡಿಯೋ ಮುಖಾಂತರ, ಏನಾನ ಇಷ್ಟ ಹೇಳೋಕ್ಕೆ? ಸರ್ ನಮ್ಗೆ ಏನು ಅಂದರೆ ಇಲ್ಲಿ ಕಷ್ಟ ಜೀವನ. ನಮಗೆ ಒಂದು ರೋಡ್ ವ್ಯವಸ್ಥೆ ಬೇಕು. ಓಕೆ. ಸರ್ಕಾರದಿಂದ ಪಾಪ ಇಲ್ಲಿ ಕಾಯುವಂಥ ಇವರಿದಾರಲ್ಲ ವಾಚ್ಮನ್ಗಳು, ಹೌದು, ಅವ್ರಿಗೆ ಸ್ವಲ್ಪ ಸಹಾಯ ಭದ್ರತೆ ಕೊಡಬೇಕು, ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಗನ್ ಮ್ಯಾನ್ ಕೊಡಬೇಕು. ಓಕೆ. ಪಾಪ ಅವರು ಭಾರಿ ಕಷ್ಟದಲ್ಲಿದ್ದಾರೆ. ಅವರು ಪಾಪ 10-12 ಸಾವಿರದ ಒಳಗೆ ಕೆಲಸ ಮಾಡ್ತಾರೆ. ಓಕೆ. ಕಷ್ಟದಲ್ಲಿ ಜೀವನ ಮಾಡ್ತಾರೆ ಅವರು. ಪಾಪ ನಮ್ಮ ಜೊತೆ ಇಲ್ಲೆಲ್ಲ ಬರ್ತಾರೆ, ಹಗಲು ರಾತ್ರಿ ನಮ್ಮ ಜೊತೆ ಇರ್ತಾರೆ. ಆನೆ ಬಂದಾಗ ಇಲ್ಲೆಲ್ಲ ಇರ್ತಾರೆ. ನಾವು ಸಹಾಯ ಮಾಡ್ತೀವಿ ಅವರಿಗೆ, ಓಕೆ. ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಸಹ ಒಂದು ಸ್ವಲ್ಪ ಧನ ಸಹಾಯ ಜಾಸ್ತಿ ಮಾಡಬೇಕು. ಮತ್ತೆ ಸೆಕ್ಯೂರಿಟಿ ಚೆನ್ನಾಗಿ ಕೊಡಬೇಕು, ರೋಡ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಓಕೆ ಸರ್, ಅಂದ್ರೆ ನಿಮ್ಮ ಊರು ಎಲ್ಲಿ ಬರುತ್ತೆ ಕರೆಕ್ಟ್ ಲೊಕೇಶನ್ ಹೇಳಿದ್ರೆ? ಲೊಕೇಶನ್ ಸರ್ ಇದು ಎಸ್ಟ್ಲೂರು ಗ್ರಾಮ, ಎಸ್ಟ್ಲೂರು ದಾಖಲಾತಿ ಗ್ರಾಮ ಇದು. ಓಕೆ. ಸಕಲೇಶ್ಪುರದಿಂದ ಎಷ್ಟು ದೂರ ಆಗುತ್ತೆ ಸರ್ ಇದು? ಸಕಲೇಶ್ಪುರದಿಂದ ಇಲ್ಲಿ 34 ಕಿಲೋಮೀಟರ್ ಆಗುತ್ತೆ, 33-34 ಕಿಲೋಮೀಟರ್. ಓಕೆ ಸ್ನೇಹಿತರೆ, ಇದು ಆಕ್ಚುಲಿ ಬಂದ್ಬಿಟ್ಟು ಸಕಲೇಶ್ಪುರದಿಂದ ನಿಮ್ಗೆ 34 ಕಿಲೋಮೀಟರ್ ಆಗುತ್ತೆ. ಎಸ್ಲೂರ್ ಅಂತ ಊರಲ್ವಾ ಸರ್? ಎಸ್ಲೂರ್ ಅಂತ ಗ್ರಾಮ, ದಬ್ಬಳ್ಳಿ ಅಂತ ಗ್ರಾಮ ಬರುತ್ತೆ ಎಸ್ನೂರು. ಆಕ್ಚುಲಿ ಇದು ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರೆ ಅವರು. ತಾತ ಅಜ್ಜಿ ಕಾಲದಿಂದ 120 ವರ್ಷ ಆಗಿದೆ ಅವರು ಇಲ್ಲೇ ವಾಸ ಮಾಡ್ತಿರೋದ್ರಿಂದ. ಏನು ಫೆಸಿಲಿಟಿ ಏನು ಇಲ್ಲ. ಆನೆಗಳಂತೂ ತುಂಬ ತೊಂದರೆ ಕೊಡ್ತಿದೆಯಂತೆ ಅವ್ರಿಗೆ. ನೋಡ್ಬೋದಲ್ಲ, ಇದು ಸುಮಾರು ಜಾಗ ಎಲ್ಲ ಅವ್ರದ್ದೇ ಆಗಿರೋದ್ರಿಂದ ಅವತ್ತಿಂದನೂ ಸುಮಾರು ಕಡೆ ಎಲ್ಲ ಬೇಜಾನು ಕಷ್ಟಗಳು ಅನುಭವಿಸಿದ್ದಾರೆ. ಇನ್ಮೇಲಾದರೂ ಯಾರನ್ನ ನನ್ನ ವಿಡಿಯೋ ನೋಡ್ತಿದ್ರೆ ನಿಮ್ಮ ಕೈಲಾದಷ್ಟು, ನಮ್ಮ ಕೈಲಾದಷ್ಟು ಏನು ಸಹಾಯ ಮಾಡೋಕ್ಕಾಗುತ್ತೋ ದಯವಿಟ್ಟು ಅವ್ರಿಗೇನಾನ ಮಾಡಿಕೊಡಿ. ಯಾಕಂದರೆ ಸುಮಾರು ಕಡೆಯಿಂದ ಇಲ್ಲಿ ನಾವು ಸುಮಾರು ಕಡೆ ನೋಡಿದ್ವಿ, ಆನೆಗಳಂತೂ ಸುಮಾರು ಕಡೆ ಬಂದೋಗಿದೆ, ಅವ್ರ ಮನೆ ಹತ್ರನೂ ಬಂದೋಗಿದೆ. ಯಾಕಂದರೆ ಅವ್ರಿಗೂ ಯಾರು ವಾಚ್ಮೆನ್ನು, ಫಾರೆಸ್ಟ್ ಅವರು ಯಾರು ಇದುವರೆಗೂ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾರಿಗಾನ
ಸೆಕ್ಯೂರಿಟಿ ಬೇಕು ಅಂತ. ಹೆಂಗಂದ್ರೆ ಅವ್ರಿಗೂ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಇದ್ದಾರೆ ಮನೆಯಲ್ಲಿ, ಅವ್ರಿಗೂ ಭಯನೇ ಇರೋದು. ಸರ್ ಎಷ್ಟು ಮನೆಗಳಿದೆ ಇಲ್ಲಿ? ಸರ್ ಈಗ ಸದ್ಯಕ್ಕೆ ಮೊದಲು ಪೂರ್ವದಲ್ಲಿ ಇದ್ದಿದ್ದು ಒಂದೇ ಮನೆ. ಓಕೆ. ಈಗ ಒಂದು 4-5 ಮನೆಗಳಿದೆ, 6-7 ಮನೆಗಳಿದೆ ಒಟ್ಟಿಗೆ. ಈಗ ಅಂದ್ರೆ ದೂರದಲ್ಲಿ ಒಂದೊಂದು ಮನೆಯಿಂದ ಒಂದೊಂದು ಮನೆ ಫರ್ಲಾಂಗ್ ದೂರದಲ್ಲಿದೆ. ಇಲ್ಲಿ 4 ಮನೆ ಮಾತ್ರ ತುಂಬಾ ಹತ್ತಿರದಲ್ಲಿದೆ. ಓಕೆ. ಇನ್ನು ಉಳಿದ ಮನೆಗಳು ಒಂದೊಂದು ಫರ್ಲಾಂಗ್ ದೂರದಲ್ಲಿದೆ. ಇತ್ತೀಚೆಗೆ ಆಗಿರೋಂಥ ಮನೆಗಳು, 20 ವರ್ಷದಿಂದ ಈಚೆಗೆ ಆಗಿರೋಂಥ ಮನೆಗಳು. ಪೂರ್ವದಲ್ಲಿ ನಮ್ದು ಒಂದೇ ಮನೆ, ನಮ್ಮ ತಂದೆ ಅಜ್ಜನ ಕಾಲದಿಂದ ಒಂದೇ ಮನೆ. ಸರ್ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಬಂದಿರೋದು ಕಾರಣ ಏನಂದರೆ ಅರ್ಜುನನ್ ನೋಡಬೇಕು ಅಂತ. ಅಂದರೆ ಅರ್ಜುನನ್ ನೋಡೋಕ್ಕೆ ಬಂದಿದ್ದೀವಿ ಸತ್ಯ ಅದು. ಆದರೆ ಇವರು ಪಡ್ತಿರೋ ಕಷ್ಟ ನಾವು ಇವತ್ತು ಬಂದಮೇಲೆ ಗೊತ್ತಾಗ್ತಿದೆ. ಹೆಂಗಂದರೆ ಸುಮಾರು ವರ್ಷಗಳಿಂದ ಅವರಂತೂ ಏನು ಫೆಸಿಲಿಟಿ ಇಲ್ಲದೇ ಜೀವನ ಸಾಗಿಸ್ಕೊಂಬರ್ತವ್ರೆ. ಅದಕ್ಕೋಸ್ಕರ ಏನಾಗುತ್ತೋ, ನಾವು ಇಲ್ಲಿ ಆನೆ ನೋಡೋಕೆ ಬರ್ತಿರೋ ಏನು ಬೇರೆದು ಮಾಡೋಕ್ಕೆ ಬರ್ತಿರೋ ಅದು ನಿಮ್ಗೆ ಬಿಟ್ಟಿರೋದು. ಆದರೆ ಏನು ನಿಮ್ಮ ಕೈಲಾದಷ್ಟು ಏನಾನ ಗೌರ್ಮೆಂಟ್ ಅವರೇ ನೋಡ್ತಿದ್ರೆ ಯಾರನ್ನ, ದಯವಿಟ್ಟು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡಿರಿ ಸ್ನೇಹಿತರೆ. ಸರ್ ಇದೆಲ್ಲ ನಿಮ್ಮದೇ ಬರುತ್ತಾ? ಇದೊಂದು 30 ಎಕರೆ ಬೌಂಡ್ರಿ. ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳದ ಅಣ್ಣ ತಮ್ಮದಿರ್ದು ಒಂದೇ ಬೌಂಡ್ರಿ, ನಮ್ಮ ಅಜ್ಜ ಮಾಡಿರೋದು. ಓಕೆ. ನೀವೆಲ್ಲ ಗಾಡಿ ನಿಲ್ಲಿಸ್ಕೊಂಡ್ರಲ್ಲ, ಹಾಂ, ಕ್ರಾಸ್ ಆದ್ರಲ್ಲ, ಅಲ್ಲಿಗೆ ಹೋಗುತ್ತೀವಿ. ಓಕೆ ಓಕೆ. ಅಲ್ಲಿ ಹೋಗಿ ಹಾಗೆ ಹೀಗೆ ಬರ್ತೀವಿ ಕಡೆ. ಸರ್ ಇದು ಮೈಸೂರಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ಅರ್ಜುನನ ಇದೆ ಫಸ್ಟ್ ಟೈಮ್ ಇಲ್ಲಿ ಕರ್ಸಿರೋದು ಅದೇನು? ಸರ್ ಇಲ್ಲಿ 1-2 ಸರಿ ಕಾರ್ಯಾಚರಣೆ ಆಗಿದೆ. ಓಕೆ. ಆ ಕಾರ್ಯಾಚರಣೆ ಆದಾಗ ಅರ್ಜುನ ಬಂದಿರಲಿಲ್ಲ. ಆಗ ಒಂದು ಆನೆಗೆ ಪೆಟ್ಟು ಬಿದ್ದಿತ್ತು ಅಂತ ಹೇಳಿ ಸೇರ್ತದೆ. ಅದು ದೊಡ್ಡಕೊಂದೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಅದನ್ನು ಉಚ್ಚಂಗಿ ಪಂಚಾಯತಿ ವ್ಯಾಪ್ತಿ, ಹೌದು. ಅಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಒಂದು ಆನೆಗೆ ಅದು ಪೆಟ್ಟು ಬಿದ್ದಿತ್ತು. ಓಕೆ. ಕಾಲಿಗೆ ಪೆಟ್ಟು ಬಿದ್ದ ಕಾಲದಲ್ಲಿ ಅದನ್ನು ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಕಾಡಿಗೆ ಬಿಟ್ಟರು ಅಂತ ಗೊತ್ತಿಲ್ಲ. ಅದು ಮುಂದಿನ ವಿಚಾರ ಗೊತ್ತಿಲ್ಲ ನನಗೆ. ಓಕೆ. ಅದೊಂದು ಕಾರ್ಯಾಚರಣೆ ಮಾಡಿದರು. ಎರಡನೇದಾಗಿ ಅಲ್ಲೊಂದು ಕಾರ್ಯಾಚರಣೆ, ಅದು ಎಸ್ಲೂರು ಗ್ರಾಮಕ್ಕೆ ಸೇರಿದಂಥದ್ದು. ಆ ಕಡೆಗೆ ಕೊಡಗು ಭಾಗ, ಅಲ್ಲೊಂದು ಮಡಿಕೇರಿಗೆ ಸೇರುತ್ತಾ ಅದು? ಅಲ್ಲ, ಇದು ನಮ್ಮ ಭಾಗದಲ್ಲೇ ಮಾಡಿದ್ದು. ಆ ಕಡೆಗೆ ಕೊಡಗು ಭಾಗ. ಓಕೆ ಓಕೆ. ಅಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಒಂದು ಆನೆಯನ್ನ ಎತ್ಕೊಂಡು ಹೋದ್ರು. 2 ಆನೆಗಳನ್ನ ಇಲ್ಲಿ ಕಾರ್ಯಾಚರಣೆ ನಡೆದಿದೆ. ಇಲ್ಲಿ ಆಗಿದೆ, 2 ಕಾರ್ಯಾಚರಣೆ ಮಾಡಿದ್ದಾರೆ. ಇದು 3ನೇ ಕಾರ್ಯಾಚರಣೆ. ಇದು 3ನೇ. ಅದರಲ್ಲೇ ಆಗನೂ ಬಂದಿರಲಿಲ್ಲ ಅರ್ಜುನ, ಇದರಲ್ಲೂ ಬಂದಿರಲಿಲ್ಲ. ಈ ಸರಿ ಮಾತ್ರ ಈಗ ಅರ್ಜುನ ಬಂದಿದ್ದು. ಸರ್ ಇದು ಸರ್ಕಾರ ಕಡೆಯಿಂದ ಏನೋ ತಪ್ಪಿದ್ಯಾ? ಎಲ್ಲ ಹೇಳ್ತೀರಾ ಹಂಗೆ. ತಪ್ಪು ಅಂತ ಯಾರು ಹೇಗೆ ಹೇಳ ಸರ್? ನಾವು ಸರ್ಕಾರ ನೆಪ್ಪುಗಳನ್ನ ನಾವು ಹೇಳಕ್, ಇಂಥ ಈ ಒಂದು ಪ್ಲಾಂಟೇಶನ್ ಏರಿಯಾಗಳು, ಇದು ಹೇಳ್ಬೇಕು ಅಂದ್ರೆ ಇದು 65ನೇ ಇಸ್ವಿನಲ್ಲಿ ನಮ್ಮ ಎಷ್ಟೂರು ಪಂಚಾಯತಿಯಿಂದ ಬಂಜರು ಭೂಮಿ ಅಂತ ಇತ್ತು. ಓಕೆ. ನಾನು ಚಿಕ್ಕ ಹುಡುಗ ಆಗ ಒಂಥರ ಈ ನಮ್ಮ ಊಟಿ ಪ್ರದೇಶ ನೋಡಿದಂಗೆ ಕಾಣೋದು, ಎಲ್ಲ ಬೋಳು ದಿನಗಳು, ಹಸಿರು ಹುಲ್ಲುಗಾವಲುಗಳು. ಅದನ್ನ ಈ ಸರ್ಕಾರ, ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಈ ನಂಜುಂಡಪ್ಪ ಅನ್ನೋರು ಅಧ್ಯಕ್ಷರಾಗಿದ್ದಾಗ ಅದನ್ನ ಫಾರೆಸ್ಟ್ ಇಲಾಖೆಗೆ ವರ್ಗಾವಣೆ ಮಾಡಿಕೊಟ್ರು. ವರ್ಗಾವಣೆ ಅಂದ್ರೆ ಬಂಜರು ಭೂಮಿ ಅಭಿವೃದ್ಧಿ ಯೋಜನೆಗೆ ಅವರು ಆಗ ಪ್ಲಾಂಟೇಶನ್ ಕಾರ್ಯಾಚರಣೆಗೆ ತಗೊಂಡ್ರು ಈ ಏರಿಯಾನ ಎಲ್ಲಾನು ಅವ್ರ ಪಂಚಾಯತಿ ವರ್ಗಾವಣೆಯಿಂದ. ಸರ್ ಇವಾಗ ನಿಮ್ದು ಸೇರಿದ್ಯಾ ಫಾರೆಸ್ಟ್ ಗೆ? ಇಲ್ಲ, ನಮ್ದೇ ಅಲ್ಲ, ನಮ್ದು ಸರ್ ನಮ್ದೇ ಪಕ್ಕದ ಏರಿಯಾ ಇದೆ, ನಮ್ದೇ ಫಾರೆಸ್ಟ್ ಹೋಗಿದೆ. ಅದೇ ಸರ್ ಕೇಳ್ತೀರಾ, ಅದು ನಿಮ್ದು ಜಮೀನ್ ಏನೇನ ಹೋಗಿದೆ. ಯಾಕೆ ಅಂದ್ರೆ ನಮ್ಮ ತಂದೆ ಬನ್ನಿ ಬಂದ್ರೆ ಫಾರೆಸ್ಟ್ ಇಲ್ಲ ಯಾರೋ ಬರ್ತೀವಿ. ಇಲ್ಲೇ ಹೋಗ್ಬೇಕಾ? ನೀವು ಬಂದ್ರೆ ಬಿಡ್ತಾರ ಸರ್? ಬಿಡ್ತಾರೆ. ನಾವು ಫ್ಯಾಮಿಲಿ ಅಂತ ಅಲ್ಲ, ಹಾಗೇನ್ ಮಾಡಲ್ಲ. ಇದನ್ನ ಸ್ವಲ್ಪ ಆಫ್ ಮಾಡಿ ಸುಮ್ಮನೆ ಇಟ್ಕೊಂಡಿರಿ, ಅಲ್ಲಿ ಬೇಕಾದ್ರೆ ಆನ್ ಮಾಡ್ಕೊಂಡು ತೆಗಿಬೇಕು. ನಿಧಾನಕ್ಕಿಂದ್ರಿ ಇದ್ದೀರಾ? ಮಾಡಂಗಿಲ್ಲ ಅನ್ಸುತ್ತೆ. ಕೇಳು, ನಾವು ತಂದಿದ್ದು ಎಲ್ಲೇ ಆಯ್ತಲ್ಲ. ಯಾರು ಹೇಳಿದ್ದು? ಪೂಜೆ ಸಾಮಾನು ಅಲ್ಲೇ ಐತೆ.
ಅಲ್ಲೇ ಬಂದು ಬಂದೈತೆ ಹೋಗೋತಾರೆ ಕೊಟ್ಟು ಕಳಿಸಿ. ಹಂಗೆ ಮಾಡ್ತೀರಾ ಏನು ಪೂಜೆ ನಿನ್ನ ಹಾಕ್ಬಿಡು ಅಷ್ಟೇ. ಸ್ನೇಹಿತರೆ ನೋಡ್ಬೋದಲ್ಲ. ನೋಡಿ ಬ್ರೋ, ಹಿಡ್ಕೊಂಬ ಆನ್ ಮಾಡಿದ್ಯಾ? ಎಲ್ಲ ಬಂದು ಇಲ್ಲೇ ಇದಾಗಿದೆ. ಕವರ್ ಎತ್ತ ಪಟ್ನ ಹಿಡ್ಕೊರೆ ಬರಪ್ಪ, ಊದ್ಗಡೆ ಮಾಡ್ತೀನಿ. ಸ್ಟ್ರೈಟ್ ಆಯ್ತಾ? ಅದು ಬೆಂಕಿಪಟ್ಟಣ ಅವರು 500 ಕೇಳು. ದೀಪ ಇದೆ. ಹಾಂ ಕೊಟ್ಟೆ ಅವರು ಸ್ವಾಮಿಗಳು ಕೊಟ್ಟೆ. ತಳಿಗೆ ಒಂದೆರಡು ಹಾಕಿ ಸಾಕು. ಹಂಗೆ ಚುಚ್ಚು ಮಾಮ್. ಹೊಟ್ಟೆ ದೂರ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ತುಂಬ ಜನ ಸಹಾಯ ಮಾಡೋರೆ ಪೊಲೀಸವರಿಂದ ಹಿಡ್ದು. ಫಸ್ಟ್ ಆಫ್ ಆಲ್ ನಮ್ಗೆ ಲೋಕೇಶು ಮತ್ತು ಈ ಲೋಕಲ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಪಾಪ ಮಿನಿಸ್ಟ್ರು ಬರ್ತಿದ್ರು, ಅವ್ರ ಕರ್ತವ್ಯ ನಮ್ಗೆ ನೋಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಪೊಲೀಸವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ವಿಡಿಯೋ ಏನಾನ ತುಂಬ ಕಷ್ಟಪಟ್ಟಿದ್ದೀವಿ, ಓಡ್ತಿದ್ದೀವಿ. ಇವಾಗ ಕಾರ್ ಎತ್ತಬೇಕಂತ ಅಲ್ಲಿ 2 ಕಿಲೋಮೀಟ್ರ್ ದೂರ ಇದೆ ಗುರು. ಸಿಕ್ಕಾಪಟ್ಟೆ ಫುಲ್ಲು ಫಾರೆಸ್ಟ್ ಏರಿಯಾ. ಅವರೇ ಕಾರಣ ಅಂತಲೂ ಹೇಳ್ಬೋದು. ನಾವು ಇವತ್ತು ಅರ್ಜುನನ ಮನಸ್ಫೂರ್ತಿಯಾಗಿ ಕೊನೆ ಗಂಟ ಇನ್ನು ನಮ್ಮ ಅರ್ಜುನ ನಮ್ಮ ಮನಸ್ಸಲ್ಲಿರಲಿ, ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ನೀವು ನೋಡೋಕ್ಕೆ ಬಂದರೆ ಬೇಕಾದ್ರೆ ನೆಕ್ಸ್ಟ್ ಟೈಮು ಯಾವಾಗನ ಫ್ರೀ ಇದ್ದರೆ ದಯವಿಟ್ಟು ಬನ್ನಿ. ಇಲ್ಲೇ ಸಕಲೇಶ್ವರ ಹತ್ರನೇ ಇರೋದು. ಸಕಲೇಶ್ವರದಿಂದ ನಿಮಗೆ 30 ಕಿಲೋಮೀಟ್ರ್ ಆಗುತ್ತೆ. ಈ ವಿಡಿಯೋ ಏನಾನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡಿಬಿಡಿ. ಲೈಕ್ ಶೇರೋಕ್ಕಿಂತ ನಮಗೆ ನೋಡಿರೋ ತುಂಬ ಖುಷಿ ಆಯಿತು. ಅಷ್ಟು ಸಾಕು ಜೀವನದಲ್ಲಿ. ಯಾಕಂದರೆ ಅರ್ಜುನ ತುಂಬ ಸ್ನೇಹಿತರೆ ನೋಡ್ಬೋದಲ್ಲ, ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಂದಿವಿ. ಪೊಲೀಸವ್ರು ತುಂಬ ಸಪೋರ್ಟ್ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ. ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಾವು ಇಲ್ಲಿರೋರ ಜನಕ್ಕೆ, ಯಾಕಂದರೆ ತುಂಬ ಹೆಲ್ಪ್ ಮಾಡಿದ್ರು ಇಲ್ಲಿ ಗಂಟ ಬರೋಕ್ಕೆ. ಅವರೇ ನಮ್ಮ ಕಾರಣ. ಹೆಂಗೋ ಅವ್ರ ಅದೃಷ್ಟನೇನೋ ಗೊತ್ತಿಲ್ಲ, ಇವತ್ತು ಅರ್ಜುನ ನೋಡೋಕ್ಕೆ